ಇಂದ್ರ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಸಮರಾಂಗಣಕ್ಕೆ ಬಂದೆಯ? ಹೌದು. ಎಲ್ಲ ಏನು ಈ ಅಧಿಕಾರದಲ್ಲಿ ಉಳಿಯುವುದಕ್ಕೆ ನೀನು ಯೋಗ್ಯನಲ್ಲ. ಬಿಟ್ಟುಗಳು ಈ ನಾಟವನ್ನಾಗದಿರಲು ಬಹುಶಃ ಕಾಣಿತು ಎಂದೊಡನೆ ನಾಟವನ್ನೇರಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಯುದ್ಧಕ್ಕಾಗಿ ಬಂದೆಯೋ? ಹೌದು. ಸುರಪ್ಪ, ಈ ಹಿಂದೆ ನಮ್ಮಂತೆ ಸುರವೀರರು ನಾಲ್ಕಲಕ್ಕನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಏನು ಮಾಡಿದೆ ನೀನು? ನಿನ್ನಿಂದ ಕೊಲ್ಲುವುದಕ್ಕಾಗದಿದ್ದರು ಯಾರ್ಯಾರು ಹೇಳಿ ಚಾಡಿಯನ್ನು ಗಳಿಸಿಕೊಳ್ಳಿದ ದುರಾತ್ಮನೆ ಸ್ವರ್ಗವನ್ನು ಪಡೆಯುವಂತ ಛಲದಿಂದ ಬಂದಿದ್ದೇನೆ. ಸ್ವರ್ಗಲೋಕ ನಮ್ಮ ಪಾಲಿಗೆ ಕೊಟ್ಟರೆ ಬಿಟ್ಟೆನು. ನೋಡಿದೆಯೋ? ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಇಂದ್ರಾದಿ ದೇವತೆಗಳು ಓಡಿ ಹೋಗಿದ್ದಾರೆ. ಏನಾಗ್ಲಿ, ಓಡಿ ಹೋದವರನ್ನು ಬಂದ್ಬಿಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸಂಚಾರ ಕೋಶಗೈದು ಮಹಿಳಂಗೆ ಹತ್ತು ಮನೆ ಮಿಗಿಲಾಗಿ ಪಾಲಿಸಿದರು. ನೋಡಿದೆಯೋ? ಸ್ವರ್ಗದ ಸ್ಮಶಾನದ ಕ್ಷಣದಲ್ಲಿ ನೋಡು ನೋಡು ನೋಡು, ನಮ್ಮವರೆಲ್ಲರೂ ಶುಂಭರಿಗೆ ಜಯವಾಗಲಿ ಎಂಬುದಾಗಿ ಜಯಘೋಷವನ್ನು ಆಡ್ತಾ ಇದ್ದಾರೆ. ಮನಸ್ಸಿಗೆ ಬಹಳ ಸಂತೋಷವಾಯಿತು ಅಲ್ವೇ? ಸ್ವರ್ಗದ ಪ್ರೀತ ನಮ್ಮ ಬಲಿಗೆ ಸಿಕ್ಕಿದೆ. ಅಧಿಕಾರ ನಮ್ಮದು. ಅಷ್ಟು ಮಾತ್ರವಲ್ಲದೆ ಇಲ್ಲಿದ್ದಂತ ಅಂಗನಮಣಿಯರು ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜಿಘೋಷಿ ಇವರೆಲ್ಲರನ್ನು ನಮ್ಮ ಸೇವೆಗಿಳಿಸ್ತಾ ಇತ್ತು ತಮ್ಮ. ಆ ಬಳಿಕ ತಮ್ಮ ಭೂಲೋಕದಲ್ಲಿ ಬ್ರಾಹ್ಮಣರು, ಋಷಿಗಳು ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರಂತೆ. ಯಾರಿಗಂತೆ ತಮ್ಮ ವಿಸು? ಕೊಡೋದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ಶುಂಭರಿಗೆ ನಮಗೆ ಸೇರಬೇಕು. ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡೆದರೆ ಜಾಗ್ರತೆ ಜಾಗ್ರತೆ. ಆ ಬಳಿಕ ಅದು ಯಾರು ತಮ್ಮ? ಸೂರ್ಯ ಚಂದ್ರ. ನಿಲ್ಲರೆ ನಿಲ್ಲರೆ ನಿಲ್ಲರೆ. ಎಲ್ಲಿಗೆ ನಿಮ್ಮ ಪ್ರಯಾಣ? ಇನ್ನು ಮುಂದೆ ನಿಮ್ಮ ಸಂಚಾರ ಆಗ್ಬೇಕಾದ್ರೆ ನಮ್ಮ ಆಜ್ಞೆ ಬೇಕು. ಹೋಗಂತ ಹೇಳಿದ್ರೆ ಹೋಗ್ಬೇಕು, ನಿಲ್ಲಂತ ಹೇಳಿದ್ರೆ ನಿಲ್ಲಬೇಕು. ತಪ್ಪಿದರೆ ಜಾಗ್ರತೆ. ತಮ್ಮ ನೋಡಿದೆಯೋ? ನಾವು ಹೇಳದ ಕ್ಷಣದಲ್ಲಿ ಸೂರ್ಯ ಚಂದ್ರಾದಿಗಳು ಅಲ್ಲೇ ನಿಂತಿದ್ದಾರೆ ಅಲ್ವೇ? ಅದೆಲ್ಲ ತಮ್ಮ ಯೋಚಿಸುವುದು ನಾನು. ಈ ಮೊದಲು ನಮ್ಮ ಶೋಲಿತಾಪುರವನ್ನು ನಮ್ಮವನೇ ಆಗಿರುವಂತಹ ಮಹಿಷಾಕ್ಕೆ ಆಡಿಕೊಂಡವನ ಮಾಲಿನಿ ಸುಕುಮಾರನಾಗಿರುವಂತಹ
ಆದರೆ ಅವನಲ್ಲಿ ನಾವೆಲ್ಲಿ ಈಗ ಎಲ್ಲರೂ ಹೇಳೋದೇನು, ಮಹೇಶನಿಗಿಂತ 100 ಪಾಲು ಮಿಗಿಲಾದರೂ ಶುಂಭಾರಿ ಶುಂಭರು ಎಂದು ಹೇಳಿದ್ರೆ ಹೆಚ್ಚಾಗಲಿಕ್ಕೆಲ್ಲ. ಮನಸ್ಸಿಗೆ ಬಹಳ ಸಂತೋಷ. ಸ್ವರ್ಗವೇ ನಮ್ಮ ಪಾಲಿಗೆ ಆಗಿದೆ ತಮ್ಮ. ಏನೇ ಆಗಲಿ, ಇವತ್ತಿನ ದಿವಸ ದೇವತೆಗಳ ಯುದ್ಧ ಮಾಡಿದ ಆಯಾಸ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳುವ. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ನಾವು ಒಡ್ಡಲ ಮನ